ಆನೆ ಬಂತೊಂದಾನೆ. ನಲಿಕಲಿ ಕನ್ನಡ ಪ್ರಶ್ನೋತ್ತರಗಳು. ಗಮನಿಸಿ ಓದೋಣ. ಆನೆಯು ದೊಡ್ಡ ಪ್ರಾಣಿ. ಬೆಕ್ಕು ಚಿಕ್ಕ ಪ್ರಾಣಿ. ಮನೆಯ ಹೊರಗೆ ಅಂಗಳವಿದೆ. ಮನೆಯ ಒಳಗೆ ಟಿವಿ ಇದೆ. ಶಾಲೆಯ ಮುಂದೆ ಧ್ವಜಸ್ತಂಭ ಇದೆ. ಶಾಲೆಯ ಹಿಂದೆ ಆಟದ ಮೈದಾನವಿದೆ. ಮಕ್ಕಳು ಪ್ರಶ್ನೆ ಕೇಳುವರು. ಗುರುಗಳು ಉತ್ತರ ಹೇಳುವರು. ಮರದ ಮೇಲೆ ಹಕ್ಕಿಯ ಗೂಡಿದೆ. ಮರದ ಕೆಳಗೆ ಇರುವೆಯ ಗೂಡಿದೆ. ಅಜ್ಜಿಯ ಮನೆಗೆ ಹೋದಾಗ ಸಂತೋಷವಾಯಿತು. ಅಜ್ಜಿಯ ಮನೆ ಬಿಟ್ಟು ಬರುವಾಗ ದುಃಖವಾಯಿತು. ವಿರುದ್ಧಾರ್ಥಕ ಪದ. ದೊಡ್ಡ, ಚಿಕ್ಕ, ಹೊರಗೆ, ಒಳಗೆ, ಮುಂದೆ, ಹಿಂದೆ, ಪ್ರಶ್ನೆ, ಉತ್ತರ, ಮೇಲೆ, ಕೆಳಗೆ, ಸಂತೋಷ, ದುಃಖ. ಕಥೆಯಲ್ಲಿನ ಈ ಘಟನೆಗಳಿಗೆ ಅನುಕ್ರಮ ಸಂಖ್ಯೆಗಳನ್ನು ನೀಡೋಣ. 1. ಒಬ್ಬ ವ್ಯಾಪಾರಿ ಅಭಿಮನ್ಯು ಎನ್ನುವ ಆನೆಯನ್ನು ಸಾಕಿದ್ದನು. 2. ಕಷ್ಟದ ಸಮಯಗಳಿಗೆ ಈ ಅಭಿಮನ್ಯುವನ್ನು ಬಳಸುತ್ತಿದ್ದನು. 3. ಒಮ್ಮೆ ಊರಿನವರು ಒಂದು ಹಬ್ಬ ಮಾಡಲು ತೀರ್ಮಾನಿಸಿ ಒಂದು ದೊಡ್ಡ ತೇಗದ ಮರದಿಂದ ಕಂಬವನ್ನು ಸಿದ್ಧಪಡಿಸಿದರು. 4. ಅದನ್ನು ಹಳ್ಳಿಯ ಜನರಿಂದ ತರಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅವರು ಅಭಿಮನ್ಯುವನ್ನು ಕರೆತಂದರು. 5. ಅಭಿಮನ್ಯು ಕಂಬವನ್ನು ಗುಂಡಿಯಲ್ಲಿ ಹಾಕಲು ಬಂದಿತು. ಆದರೆ ಇದ್ದಕ್ಕಿದ್ದಂತೆ ಹಿಂದೆ ಸರಿಯಿತು. 6. ಅಭಿಮನ್ಯು ಗುಂಡಿಯ ಹತ್ತಿರ ಹೋಗಿ ಮಂಡಿಯೂರಿ ಕುಳಿತು ಅದರಲ್ಲಿದ್ದ ಬೆಕ್ಕನ್ನು ಹೊರಗೆ ತೆಗೆಯಿತು. 7. ಜನರಿಗೆ ಅಭಿಮನ್ಯು ಮಾವುತನ ಆಜ್ಞೆಯನ್ನು ಏಕೆ ಪಾಲಿಸಲಿಲ್ಲ ಎಂಬ ಸತ್ಯಾಂಶ ಅರ್ಥವಾಯಿತು. 8. ಅಂದಿನಿಂದ ಅಭಿಮನ್ಯು ಜನರ ಮುದ್ದಿನ ಆನೆಯಾಯಿತು. ಗ್ರಂಥಾಲಯದಲ್ಲಿ ಓದಿದ ಯಾವುದಾದರೂ 5 ಪುಸ್ತಕಗಳನ್ನು ಹೆಸರಿಸಿ. ಅವುಗಳ ಪುಟ ಸಂಖ್ಯೆಯನ್ನು ಪಟ್ಟಿ ಮಾಡಿ. ಪುಸ್ತಕದ ಹೆಸರು: ಸ್ವಾಮಿ ವಿವೇಕಾನಂದರ ಜೀವನ ಕಥೆ, 2 ಬೆಕ್ಕುಗಳ ಕಥೆ, ಅಕ್ಬರ್ ಬೀರ್ಬಲ್ಲರ ಕಥೆಗಳು, ಪಂಚತಂತ್ರದ ಕಥೆಗಳು, ತೆನಾಲಿ ರಾಮಕೃಷ್ಣನ ಕಥೆಗಳು. ಇದೇ ರೀತಿ ನಿಮಗೆ ಗೊತ್ತಿರುವ ಯಾವುದಾದರೂ 5 ಪುಸ್ತಕಗಳ ಹೆಸರನ್ನು ಬರೆದು ವಿವರಣೆಯನ್ನು ತುಂಬಿ. ಯಾವುದಾದರೂ 10 ಪುಸ್ತಕಗಳನ್ನು ಹೆಸರಿಸಿ. ಅವುಗಳ ಒಟ್ಟು ಪುಟ ಸಂಖ್ಯೆಯನ್ನು ಬರೆ. ಶಿಕಾರಿ, ಮಲೆಗಳಲ್ಲಿ ಮದುಮಗಳು, ಯಾಣ, ಮೂಕಜ್ಜಿಯ ಕನಸುಗಳು, ಕರ್ವಾಲೋ, ಜುಗಾರಿ ಕ್ರಾಸ್, ಗೃಹಭಂಗ, ಚಿದಂಬರ ರಹಸ್ಯ, ಪರ್ವ, ಕಾನೂರು ಹೆಗ್ಗಡತಿ. ಇದೇ ರೀತಿ ಯಾವುದಾದ್ರೂ 10 ಪುಸ್ತಕಗಳ ಹೆಸರನ್ನು ಬರೆದು ಅವುಗಳ ಒಟ್ಟು ಪುಟ ಸಂಖ್ಯೆಯನ್ನು ತುಂಬಿರಿ. ಪದಗಳ ಅರ್ಥ ಜೋಡಿಸೋಣ. ಹಾಜರು, ಭಾಗವಹಿಸು. ಮಾವುತ, ಆನೆಯನ್ನು ಪಳಗಿಸುವವ. ಆಜ್ಞೆ, ಆದೇಶ, ಪಾಲನೆ, ಅನುಸರಣೆ. ರಂಧ್ರ, ಗುಂಡಿ, ಅಡಗು, ಬಚ್ಚಿಟ್ಟುಕೋ, ವೀಕ್ಷಿಸು, ನೋಡು. ಈ ಪದಗಳು ಬಳಕೆಯಾಗಿರುವ ವಿವಿಧ ಸನ್ನಿವೇಶಗಳನ್ನು ತಿಳಿಯೋಣ. ಅಡಗು: ನಾನು ನನ್ನ ಗೆಳೆಯರೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತೇನೆ. ನಾವೆಲ್ಲರೂ ಬೇರೆ ಬೇರೆ ಕಡೆ ಅಡಗಿ ಕುಳಿತುಕೊಳ್ಳುತ್ತೇವೆ. ಅಂಕುಶ: ಅಂಕುಶ ಆನೆಯನ್ನು ಪ್ರೀತಿಯಿಂದ ಸಾಕುತ್ತಾನೆ. ಅದಕ್ಕೆ ಸ್ನಾನ ಮಾಡಿಸುತ್ತಾನೆ. ತಿನ್ನಲು ಹುಲ್ಲು, ಬಾಳೆಹಣ್ಣು, ಕಬ್ಬು ಮುಂತಾದವುಗಳನ್ನು ಕೊಡುತ್ತಾನೆ. ನೀಡಿದ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಖಾಲಿ ಜಾಗವನ್ನು ತುಂಬೋಣ. ಖೋಖೋ ಆಟದಲ್ಲಿ ಪೋಲು ಎಂಬ ಪದದ ಅರ್ಥ ಆಟದ ಅಂಕಣದ 2 ಬದಿಯಲ್ಲಿನ ಕಂಬ. ಧ್ವಜಸ್ತಂಭ ಎಂಬ ಪದದ ಅರ್ಥ ಧ್ವಜವನ್ನು ಕಟ್ಟುವ ಕಂಬ. ಗ್ರಂಥಾಲಯದ ಪುಸ್ತಕ ಅಥವಾ ವಾರ್ತಾಪತ್ರಿಕೆಗಳಲ್ಲಿ ಗಮನಿಸಿದ ಹೊಸ ಪದಗಳನ್ನು ಇಲ್ಲಿ ಪಟ್ಟಿ ಮಾಡೋಣ. ಶಬ್ದಕೋಶ ಗಮನಿಸಿ ಅವುಗಳ ಅರ್ಥ ಕಂಡುಕೊಳ್ಳೋಣ. ಭೂಮಿ: ಪೃಥ್ವಿ, ಧರಣಿ, ನೆಲ. ಆಕಾಶ: ನಭ, ಗಗನ, ಅಂಬರ. ಬಂಗಾರ: ಕನಕ, ಕಾಂಚನ, ಹೇಮ, ಸ್ವರ್ಣ. ಪಾರ್ವತಿ: ಉಮಾ, ಗಿರಿಜಾ, ಗೌರಿ. ಸರಸ್ವತಿ: ವಾಣಿ, ವೀಣಾಪಾಣಿ, ವಾಗ್ದೇವಿ. ಗೃಹ: ಮನೆ, ನಿಲಯ, ನಿವಾಸ, ಸದನ. ಕಾನನ: ಕಾಡು, ಅರಣ್ಯ, ವನ. ಭಾಸ್ಕರ: ಸೂರ್ಯ, ದಿವಾಕರ, ರವಿ, ಭಾನು, ಆದಿತ್ಯ. ಶಶಿ: ಚಂದ್ರ, ಚಂದ್ರಮ, ಹಿಮಕರ, ರವಿ, ಭಾನು. ಜಲ: ನೀರು, ಉದಕ, ವಾರಿ, ಸಲಿಲ. ವಾಯು: ಗಾಳಿ, ಅನಿಲ, ಮಾರುತ, ಸಮೀರ. ತರಣಿ: ನದಿ, ಸರಿತ, ಪ್ರವಾಹಿನಿ. ಸಾಗರ: ಸಮುದ್ರ, ಜಲಧಿ, ರತ್ನಾಕರ. ಪಂಕಜ: ಕಮಲ, ಜಲಜ,
ವಾರಿಜ ಸರೋಜ. ನರ ಮನುಷ್ಯ ಮಾನವ. ಶಬ್ದಕೋಶವನ್ನು ಬಳಸಿ ನೀಡಿರುವ ಪದಗಳಿಗೆ ಅರ್ಥಗಳನ್ನು ಹುಡುಕಿ ಬರೆಯೋಣ. ಕಾಡು ಅರಣ್ಯ ವನ ಅಡವಿ. ಪಾಲನೆ ಆರೈಕೆ ಪೋಷಣೆ ರಕ್ಷಣೆ. ಆಜ್ಞೆ ಆದೇಶ ಅಪ್ಪಣೆ ಸೂಚನೆ. ರಂಧ್ರ ಬಿರುಕು ಕುಳಿ ಗುಂಡಿ. ಸಂತೋಷ ಖುಷಿ ಸಂತಸ ಆನಂದ. ಹೊನ್ನು ಚಿನ್ನ ಬಂಗಾರ ಸ್ವರ್ಣ. ದಿನಕ್ಕೆ ಒಂದು ಹೊಸ ಪದ ಬರೆದು ಅದರ ಅರ್ಥವನ್ನು ಶಬ್ದಕೋಶದಲ್ಲಿ ಹುಡುಕಿ ಬರೆಯೋಣ. ರಾಜ ನೃಪ ಭೂಪತಿ ಭೂಪಾಲ. ಅಸುರ ದಾನವ ದೈತ್ಯ ಧನುಜ. ಸ್ನೇಹಿತ ಮಿತ್ರ ಗೆಳೆಯ ಸಖ. ವೈರಿ ಶತ್ರು ರಿಪು ಅತಿ. ತಂದೆ ಅಪ್ಪ ಪಿತೃ ಜನಕ ಜನ್ಮದಾತ. ಕಣ್ಣು ನೇತ್ರ ಅಕ್ಷಿ ಲೋಚನ ಚಕ್ಷು. ಪ್ರಸಿದ್ಧಿ ಖ್ಯಾತಿ ಹಿರಿಮೆ. ಫಲ ಹಣ್ಣು. ವರ್ಣ ಬಣ್ಣ. ಬಾಲಕ ಕುಮಾರ ಹುಡುಗ. ಶುಭ ಕ್ಷೇಮ ಒಳಿತು. ಸಲಹು ಕಾಪಾಡು ಪೋಷಿಸು. ಹಾಲು ಕ್ಷೀರ. ಧನ ಸಂಪತ್ತು ಹಣ. ಸಂದರ್ಭವನ್ನು ಓದಿ ಬಣ್ಣ ಹಾಕಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸೋಣ. ಪಾಲಿಸು ನಾವು ಶಾಲಾ ನಿಯಮಗಳನ್ನು ಪಾಲಿಸಬೇಕು. ಆದೇಶ ನಾವು ತಂದೆ ತಾಯಿಯರ ಆದೇಶವನ್ನು ಪಾಲಿಸಬೇಕು. ಆರೋಗ್ಯ ನಾವು ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಪಾಲಿಸಬೇಕು. ಕಾಪಾಡು ವೈದ್ಯರು ರೋಗಿಗಳನ್ನು ಕಾಪಾಡುತ್ತಾರೆ. ಓದಿದ ಪುಸ್ತಕಗಳ ಬಗ್ಗೆ ಬರೆಯೋಣ. ರಾಮಾಯಣದ ಕಥೆಗಳು, ಶ್ರೀಕೃಷ್ಣ, ಪಂಚತಂತ್ರ ಕಥೆಗಳು, ವಿಕ್ರಮ್ ಬೇತಾಳ. ಇದೇ ರೀತಿ ನೀವು ಓದಿರುವಂಥ ಪುಸ್ತಕಗಳ ಹೆಸರನ್ನು ಬರೆದು ಆ ಪುಸ್ತಕದಲ್ಲಿ ನಿನಗೆ ಇಷ್ಟವಾದ ವಿಷಯ, ಆ ವಿಷಯದ ಪುಟ ಸಂಖ್ಯೆಯನ್ನು ಬರೆಯಿರಿ. ಪಠ್ಯವನ್ನು ಓದಿ ಹೊಸ ಪದಗಳನ್ನು ಗುರುತಿಸೋಣ. ಈ ಪಠ್ಯದಲ್ಲಿ ಗುರುತಿಸಿದ ಹೊಸ ಪದಗಳು: ಅಭಾವ, ಪರಿಹಾರ, ಮೂಲ, ಧ್ಯಾನ, ಪೋಷಿಸಿದನು, ಬಂಜರು, ಸಲಹೆ, ಆದೇಶ, ಬರಗಾಲ. ಗುರುತಿಸಿರುವ ಹೊಸ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥಗಳನ್ನು ಹುಡುಕಿ. ಅಭಾವ ಕೊರತೆ. ಮೂಲ ಆಧಾರ ಉಗಮ. ಬಂಜರು ಪಾಳುಬಿದ್ದ. ಆದೇಶ ಅಪ್ಪಣೆ ಆಜ್ಞೆ. ಬರಗಾಲ ಕ್ಷಾಮ ಅನಾವೃಷ್ಟಿ. ಗುರುತಿಸಿದ ಹೊಸ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸೋಣ. ಅಭಾವ ಇತ್ತೀಚೆಗೆ ಪೆಟ್ರೋಲ್ ಅಭಾವ ಉಂಟಾಗುತ್ತಿದೆ. ಮೂಲ ಮನುಷ್ಯನ ಮೂಲ ಮಂಗವಾಗಿರಬಹುದು. ಬಂಜರು ಬಂಜರು ಭೂಮಿಯಲ್ಲಿ ಯಾವ ಬೆಳೆಯೂ ಚೆನ್ನಾಗಿ ಬರುವುದಿಲ್ಲ. ಆದೇಶ ನಾವು ಹಿರಿಯರ ಆದೇಶ ಪಾಲಿಸಬೇಕು. ಬರಗಾಲ ಮಳೆ ಬರದಿದ್ದರೆ ಬರಗಾಲ ಸಂಭವಿಸುತ್ತದೆ. ಧನ್ಯವಾದಗಳು. 3ನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.